ಇಂದ್ರಜಿತ್ ಯಾರಪ್ಪ ದೊಡ್ಡ ಹೋರಾಟಗಾರ ಅಂತ ನಾ ತಿಳ್ಕೊಂಡೆ. ನೀನು ಬರುವುದಕ್ಕಿಂತ ವೇಗದಲ್ಲಿ ಓಡ್ತಿ. ಮಾಯಾವಿ ಇಂದ್ರಜಿತು ಸರಿ, ಹುಟ್ಟುತ್ತಲೇ ಮೇಘನಾಥ ನೀನು. ಗ್ರಹ ಮಂಡಲವನ್ನು ಉಚ್ಚ ಸ್ಥಿತಿಯಲ್ಲಿ ನಿಲ್ಲಿಸಿ ಸಂಕಲ್ಪದಿಂದ ನಿನ್ನ ಅಯ್ಯ ನಿನ್ನನ್ನು ಪಡೆದರಂತೆ. ಇದೆಲ್ಲ ನಿನ್ನ ಚಿಕ್ಕಪ್ಪಯ್ಯ ವಿಭೀಷಣ ಬಂದ ಮೇಲೆ ನಮಗೆ ಕತೆ ಗೊತ್ತಾಯ್ತು. ಕತೆ ಒಳ್ಳೆ ಹೇಳ್ತಾನವ. ಅಲ್ಲ, ಸರಿಯಾದದ್ದನ್ನು ಹೇಳ್ತಾನೆ. ಸರಿಯಾದ ಒಳ್ಳೆ ಕತೆ ಅಯ್ಯ. ಆದರೆ ತಾಮಸಿ ಎಂಬ ಮಾಯಾವಿದ್ಯೆಯ ಮೂಲಕವಾಗಿ ದೇವಲೋಕದಲ್ಲಿ ನಿನ್ನ ಅಯ್ಯ ರಾವಣನನ್ನು ಬಂಧಿಸುವ ಕಾಲಕ್ಕೆ ನೀನು ಬದುಕಿಸಿದೆಯಂತೆ ರಾವಣನನ್ನು. ಇಂದ್ರನನ್ನು ಎಳಕೊಂಡು ಬಂದಿ ಲಂಕೆಗೆ. ಆ ಕಾಲಕ್ಕೆ ಬ್ರಹ್ಮದೇವರು ನಿನಗೆ ಇಂದ್ರಾರಿ ಎಂಬ ಬಿರುದನ್ನಿತ್ತು. ಇಂದ್ರನನ್ನು ಗೆದ್ದಲ್ಲ, ಇಂದ್ರಾರಿ, ಇಂದ್ರನಿಗೆ ವಿರೋಧಿ ನೀನು. ಆ ಪ್ರಶಸ್ತಿ ಪತ್ರ ಹಿಡ್ಕೊಂಡು ಬಂಧಿಸಲ್ಪಟ್ಟಂತಹ ದೇವತೆಗಳನ್ನು ಇಂದ್ರನನ್ನು ಬಿಡುಗಡೆ ಮಾಡಿದಿ ನೀನು. ಬಡಿ ಬಡಿರೇ ಮಾಯಾವಿ ಇಂದ್ರಾರಿ. ಇವತ್ತಿನ ಯುದ್ಧದಲ್ಲಿ, ವರ್ತಮಾನದ ಯುದ್ಧದಲ್ಲಿ ಹೋರಾಟ ಮಾಡಿದ್ದು ಯಾರತ್ರ ನೀನು? 18 ಪದ್ಮವಾನರ ವ್ಯೂಹ, ಸಿಂಗಳೀಕಗಳು, ಭಲ್ಲೂಕಗಳು, ಮುಕ್ತರು. ಮುಕ್ತರು ಯಾಕೆ ಯುದ್ಧ ಮಾಡುತ್ತೀರಿ? ಕಪಿಗಳ ಕರ್ತರು ಹೇಳ್ತಾರೆ, ಸುಗ್ರೀವಾಜ್ಞೆ ಆಗಿದೆ, ನಮಗೆ ಯುದ್ಧ ಮಾಡದೆ ನಿರ್ವಾಹ ಇಲ್ಲ. ಸುಗ್ರೀವಾಜ್ಞೆಯ ಪರಿಣಾಮವೇ ಅಷ್ಟು. ಸುಗ್ರೀವಾಜ್ಞೆ ಎಂಬ ಶಬ್ದ ಹುಟ್ಟಿಕೊಂಡದ್ದೇ ಅಲ್ಲಿಂದ, ಕಿಷ್ಕಿಂದೆಯಿಂದ. ಅದರ ಹಿಂದೆ ಇಲ್ಲ. ಆ ಬಳಿಕ ಇನ್ನು ಎಲ್ಲರೂ ಹೇಳಿಯಾರು ಸುಗ್ರೀವಾಜ್ಞೆ ಅಂತ. ಅದು ಏನು ಅಂತ ಇನ್ನೂ ಅನೇಕರಿಗೆ ಗೊತ್ತುಂಟೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಏನು ಸುಗ್ರೀವಾಜ್ಞೆ? ಕಪಿಗಳನ್ನು 4 ಭಾಗ ಮಾಡಿ ಸೀತಾನ್ವೇಷಣೆಯನ್ನು ತಿಂಗಳೊಪ್ಪತ್ತಿನೊಂದು ಮಾಡಿ ಬರಬೇಕು ಎನ್ನುವುದು ಸುಗ್ರೀವಾಜ್ಞೆ. ಮಾತು ಮಾತಿಗೆ ಸುಗ್ರೀವಾಜ್ಞೆ ಅಂತ ಪದ ಪ್ರಯೋಗ ಇಲ್ಲ ಈ ಕಾಲಘಟ್ಟದಲ್ಲಿ. ಆ ಕಾರಣದಿಂದ ಅಷ್ಟೂ ಮಂದಿಯನ್ನು ಕಪಿಗಳ ಗೆಲಿದು ಅವರು ಮುಕ್ತರು. ಆ ಕಾರಣದಿಂದ ಕಪಿ ನಾಯಕರು ನಾವು 77 ಕೋಟಿ ಇದ್ದೇವೆ. ಕಪಿ ನಾಯಕರನ್ನು ಇನ್ನೂ ನೀನು ಗೆಲ್ಲಿಲ್ಲ. ನಾಯಕರೇ ಹೆಚ್ಚಾಗಿದೆ, ಕಪಿಗಳ ಗೆಲ್ಲಿದೆ. ನಾಯಕರು ಹೆಚ್ಚಾದ್ದಲ್ಲ, ಅನುಯಾಯಿಗಳು ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ. 18 ಅರ್ಬುದ. ಮತ್ತೆ ಎಲ್ಲರೂ ಅಷ್ಟು ಕಿಷ್ಕಿಂಧೆಯಲ್ಲಿ ಜಾಗವೂ ಇಲ್ಲ, ಅವರು ಇರುವುದೂ ಇಲ್ಲ. ಅನಿವಾರ್ಯ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಎದುರಾದರೆ ಅಲ್ಲಿ ಹರಿಹಂಚಾಗಿದ್ದು ಹೋಗಿದ್ದಂತಹ ಕಪಿಗಳನ್ನು ಮೈಂದನೋ, ದ್ವಿವಿಧನೋ, ನಳನೋ, ನೀಲನೋ ಇವರ ನೇತೃತ್ವದಲ್ಲಿ ಕಪಿಗಳು ಕಿಷ್ಕಿಂಧೆಗೆ ಬರುವುದು. ನಿತ್ಯ ಬಂದ್ರೆ ತಿರ್ಲಿಕ್ಕೆ ಮಣ್ಣು ಮಾತ್ರ ಇರುವುದಲ್ಲಿ ಬೇರೆ ಅಂತ ಇಲ್ಲವೇ, ಅವರು ಬರ್ತಾರೆ. ಅಂತಹ ಕಪಿಗಳನ್ನು ಗೆಲ್ಲಿದೆ, ಕಪಿ ನಾಯಕರನ್ನು ಗೆಲ್ಲಿಲ್ಲ. ಅಲ್ಲಿಯೇ ನಿನಗೆ ಆಯಾಸ ಆಯ್ತು ನೋಡು. ಮೋಡದ ಮರೆಯಲ್ಲಿ ನಿಂತೆ ಕಲ್ಲು ಬಂಡೆಗಳನ್ನು ಎಸೆದೆ, ಪುಂಖಾನುಪುಂಖವಾಗಿ ಬಾಣವನ್ನು ಎಸೆದೆ ನೀನು. ಆದ್ರೆ ಧೀರ ವೀರ ಶ್ರೀ ಲಾಲಿತ ಗಾತ್ರನಾದಂತಹ ಕೋದಂಡಪತಿ ರಾಮ ಒಂದು ಏಕ ಸಾಯಕನಲ್ಲಿ ಶಬ್ದಪೇತಿಯನ್ನು ಪ್ರಯೋಗಿಸಿ ನಿನ್ನನ್ನು ಮತ್ತೆ ಭೂಮಿಗೆ ಇಳಿಸಲಿಲ್ವಾ? ಭೂಮಿಗೆ ಎಳಿಲಿಲ್ವಾ? ಹಾಗಾದ್ರೆ ಒಂದು ತಿಳ್ಕೊಳ್ಬೇಕು, ಮಾಯೆ ಶಾಶ್ವತವಲ್ಲ. ನಿಮಗೆ ಮಾಯೆ ಬದುಕಲಿಕ್ಕೆ, ರಾಮನಿಗೆ ಮಾಯೆ ನಿಮ್ಮನ್ನು ಕೊಲ್ಲಿಕ್ಕೆ. ಮಾಯೆಯ ಅವಲಂಬನ ಇಲ್ಲದೆ ಭಗವಂತನಿಗೆ ಮಹಾತ್ಮೆಯೂ ಇಲ್ಲ, ಲೀಲೆಯೂ ಇಲ್ಲ. ಮಾಯೆಯನ್ನು ಅವಲಂಬಿಸಿ ನಿಮ್ಮನ್ನು ಕೊಲ್ಲುವುದೇ ಸದುದ್ದೇಶವಾಗಿ ಪ್ರಭು ಶ್ರೀರಾಮಚಂದ್ರಮ ಲಂಕಾ ಪ್ರವೇಶ ಮಾಡಿದ್ದೇನೆ. ನಾವೆಲ್ಲರೂ ಜೊತೆ ಸೇರಿದ್ದೇವೆ ಇಂದ್ರಾರಿ. ಆದರೆ ರಾಮನೋಡು ಅಳವಿ ಸಾಗದೆ ಬೆನ್ನು ತೋರಿಸಿದ್ಯಾ? ಹೇಳ್ತಿ ಹೌದಾ? ವಜ್ರದೇಹಿಯಾದಂತ ಆಂಜನೇಯನ ಮುಂದೆ ಬಂದು ನಿಂತಿದ್ದೀಯಲ್ಲ ಇಂದ್ರಾರಿ, ಯಾವ ಧೈರ್ಯದಿಂದ ಬಂದಿದ್ದೀ? ಹೇಳಬೇಕು ಅಂತ ನಿನ್ನ ಪರಿಚಯಕ್ಕೆ ಪ್ರಾರಂಭ ಎಲ್ಲಿಂದ ಮಾಡೋಣ? ಅದು ನೀ ಎಲ್ಲಿ ಎಷ್ಟು ಗೊತ್ತುಂಟು ಅಲ್ಲಿಂದ ಹೇಳು. ನನ್ನ ಕುರಿತಾಗಿ ನಿನ್ನ ಪರಿಚಯ ಎಲ್ಲಿಂದ? ಅಶೋಕವರ ಅಂದ್ರೆ ರಾಮದೇವರಿಗೆ ಸೀತಮ್ಮ ಇಲ್ಲದೆ ದುಃಖ ಇತ್ತು. ಆ ದುಃಖವನ್ನು ದೂರ ಮಾಡಿದ್ದು ನಾನು. ಯಾಕೆಂದ್ರೆ ಮುದ್ರೆಯುಂಗುರ ಇದು ರಾಮದೇವರಿಗೆ ವನವಾಸ ಹೊರಡುವಾಗ ದಶರಥ ಭೂಪತಿಗಳೇ ತೊಡಿಸಿದ್ದಂತೆ. ಅದನ್ನು ರಾಮದೇವರು ಇಟ್ಟುಕೊಂಡು ಬಂದಿದ್ರು. ನಾ ಹೊರಡುವಾಗ ನನ್ನನ್ನು ಬಳಿಗೆ ಕರೆದು ಕಿವಿಯಲ್ಲಿ ವಿಷಯ ಹೇಳಿ, ಯಾವುದಂತ ಇನ್ನು ಕೇಳಬೇಡ, ಅದು ಹೇಳಿಕ್ಕಿದ್ದಲ್ಲ, ಮುದ್ರೆಯುಂಗರವನ್ನು ಕೊಟ್ಟರು. ಅದರ ಅರ್ಥ ಏನು? ರಾಮನಿಗಿದ್ದಂತಹ ಸೀತನ್ನು ಕಳಕೊಂಡ ಶೋಕವನ್ನು ನಿವಾರಣೆ ಮಾಡುವಂತಹ ಅಶೋಕ ಎನ್ನುವುದರಿಂದ ಮುದ್ರೆಯುಂಗರವನ್ನು ಕೊಟ್ಟದ್ದು. ಜುಟ್ಟಿನ ಬುಡದಲ್ಲಿ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ, ಹಾಗೆ ಇಟ್ಕೊಂಡಿದ್ದಾನೆ. ಹೌದಾ? ಶಿಂಶಿಪ ವೃಕ್ಷದಡಿಯಲ್ಲಿ ಆ ಮಾತೆಯನ್ನು ಕಂಡ ಮೇಲೆ ಆ ತಾಯಿಗೆ ಕೊಟ್ಟೆ. ಆ ರಾಮ ಸೀತೆಯರನ್ನು, ಆ ಜಗತ್ತಿನ ತಾಯಿ ತಂದೆಯರನ್ನು ಒಂದು ಮಾಡಿದಂತಹ ಆ ದುಃಖವನ್ನು ದೂರ ಮಾಡಿದವ ನಾನು. ಆಮೇಲಿನ ಕಥೆ ನೀ ಹೇಳುವುದಿಲ್ಲ. ಅದ್ಯಾವುದು ಹೇಳು. ಹಿಂದೆ ಹಿಂದೆ
ಕ್ಷಣದಲ್ಲಿ ಆ ನಿನ್ನ ಪ್ರತಾಪವನ್ನು ತೋರಿಸಿದೆ. ನಾನೆಷ್ಟು ಎಂಬುದನ್ನು ತೋರಿಸಿದೆ. ನನ್ನ ನಾಮಕರಣಕ್ಕೆ ಕಾರಣೀಭೂತನಾದಂತಹ ಬ್ರಹ್ಮ ಇಂದ್ರಾರಿ ಎನ್ನುವ ನೆಗಳತೆಯನ್ನು ನನ್ನ ಹಣೆಗೆ ಹಚ್ಚಿದಂತಹ ಆ ಬ್ರಹ್ಮದೇವರು ವಿಶೇಷವಾದಂತಹ ಅಸ್ತ್ರ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ. ಆ ಕಾಲದಲ್ಲಿ ನಿನ್ನ ಬಂಧನವಾಯಿತು. ನಿನ್ನನ್ನು ರಥದಲ್ಲಿರಿಸಿ ಅಲ್ಲ ಬಂಡಿಯಲ್ಲಿರಿಸಿ ಲಂಕೆಯಲ್ಲೆಲ್ಲ ಮೆರವಣಿಗೆ ಮಾಡಿ ನಿನ್ನನ್ನು ಕೊಂಡೊಯ್ದೆ. ಹೋಗಿ ನನ್ನ ತಂದೆಯ ಕಾಲ್ಬುಡಕ್ಕೆ ಹಾಕುವಾಗ ಮತ್ತಿನ ಪರಿಣಾಮವಾಗಿ ಬಾಲಕ್ಕೆ ಬೆಂಕಿ ಇಟ್ಟು ನಿನ್ನ ಅವಮಾನಕ್ಕೆ ಕಾರಣೀಭೂತನಾದ ಸಂದರ್ಭದಲ್ಲಿ ಎಲ್ಲಿ ಹೋಯ್ತು ನಿನ್ನ ಪ್ರತಾಪ? ಅದೇ ಹನುಮಂತನೊಲವೇ ಬಂದದ್ದು. ಅಂದು ಸೋತೆ, ಇಂದೂ ಸೋತೆ. ಅಂತೂ ಲಂಕೆಯಲ್ಲಿ ಬಂಡಿ ಉತ್ಸವ ಆಯ್ತಾ ಇಲ್ವೋ? ನನಗೊಂದು ವಾರ್ಷಿಕ ಜಾತ್ರೆ. ಸತ್ತದ್ದೆಷ್ಟು ಪುಣ್ಯಾತ್ಮ ಅವಾಗ ಹಿಂದೆ ಎಷ್ಟು ಸತ್ತಿದ್ದಾರೆ. ಸೀತಾಮಾತೆಯ ದರ್ಶನ ಆಯಿತು, ಸೀತಾಮಾತೆಯನ್ನು ಹುಡುಕಿಯೂ ಆಯಿತು. ಆದರೆ ನಮ್ಮ ಪಕ್ಷದಿಂದ ಒಬ್ಬ ರಾಮ ಸೇವಕ ಬಂದಿದ್ದಾನೆ. ನಿಮಗೆ ಗೊತ್ತಾಗಬೇಕೋ ಬೇಡ? ಇಲ್ಲದಿದ್ರೆ ನಾಳೆ ನೀವೇ ಹೇಳ್ತೀರಿ ಕದ್ದು ಬಂದಿದ್ದಾನೆ, ಕದ್ದು ಹೋಗಿದ್ದಾನೆ ಅಂತ. ಹಾಗಾದ ಕಾರಣ ನಾವು ಬಂದದ್ದು ರಾಮದೇವರ ಅಸ್ತಿತ್ವ, ರಾಮದೇವರ ಇರವು ನಿಮ್ಮ ಗಮನಕ್ಕೆ ಬರಬೇಕು ಎನ್ನುವುದು ನನ್ನ ಉದ್ದೇಶ. ಆ ಅಮ್ಮನ ಹತ್ರ ಕೇಳಿದೆ. 28 ದಿವಸ ಅನ್ನ ನೀರು ಮುಟ್ಲಿಲ್ಲ, ಗೆಡ್ಡೆ ಗೆಣಸು ಮುಟ್ಲಿಲ್ಲ, ಹಣ್ಣು ಹಂಪಲು ಮುಟ್ಲಿಲ್ಲ. ಈಗ 11 ದಿವಸ ಉಪವಾಸ ಮಾಡಿದ್ರೆ ಪ್ರಶ್ನೆ ಮಾಡುವರು. 28 ದಿವಸ ಮಾಡಿದಲ್ಲ. ನಿಜವಾಗಿ ಉಪವಾಸ 30 ದಿವಸ. ನಮಗೆ ರಾಮಚಂದ್ರ ದರ್ಶನ, ಚಂದ್ರದರ್ಶನ. ಉಪವಾಸ ನಿಲ್ಲಿಸಬೇಕಿದ್ರೆ ಚಂದ್ರ ದರ್ಶನ. ಈಗ ಚಂದ್ರ ದರ್ಶನದ ಸಾಲಿನಲ್ಲಿ ಹೌದೌದು. ರಾಮಚಂದ್ರ ಸೂರ್ಯವಂಶೀಯ, ಸೂರ್ಯನ ತೇಜಸ್ಸು, ಚಂದ್ರನ ಹಿತಾಂಶು. ಆ ಕಾರಣದಿಂದ ಹಾಗಾದ್ರೆ ಗೊತ್ತಾಗಬೇಕೋ ಬೇಡವೋ? ಅಮ್ಮನ ಹತ್ರ ಕೇಳಿದ್ರೆ ಅಮ್ಮ ಹೇಳಿದ್ಲು, ಗಂಡನ ಮನೆಯಿಂದ ನಾನು ಏನೂ ತರಲಿಲ್ಲ ಮಗ, ತವರು ಮನೆಯದ್ದು ಕೊಡ್ಲಿಕ್ಕೆ ಯಾರೂ ಕೇಳುವುದು ಬೇಡ, ಈ ಭೂಮಿಯಲ್ಲಿ ಬೆಳೆದದ್ದೆಲ್ಲ ನಿಮ್ಮದ್ದು ಹೇಳಿದ್ಲು. ಭೂಮಿಯಲ್ಲಿ ಯಾಕೆಂದ್ರೆ ಭೂಮಿ ತಾಯಿಯ ಮಗಳು, ಭೂಮಿಗೆ ಸಂಬಂಧ ಉಂಟು. ಆ ಕಾರಣದಿಂದ ತವರು ಮನೆಯಿಂದ ಮಗಳಿಗೆ ಕೊಡ್ಲಿಕ್ಕೆ ಯಾರ ಹತ್ರ ಕೇಳಬೇಕು? ಯಾರ್ಯಾರ ಮನೆಯದ್ದನ್ನು ಕೊಡ್ಲಿಕ್ಕೆ ಯಾರಲ್ಲಿ ಕೇಳಬೇಕು? ಅಲ್ಲ, ತವರು ಮನೆಯದ್ದು ಭೂಮಿಯ ಮಗಳು. ಆ ಕಾರಣದಿಂದ ಹೌದು ಅಂತಾದ್ರೆ ಲಂಕೆಯಲ್ಲಿ ದುಃಖಿಸ್ಲಿಕ್ಕೆ ಕಾರಣ ಇಲ್ಲ. ನಿನ್ನ ಹತ್ರ ತುಂಬಾ ಚರ್ಚೆ ಮಾಡ್ಲಿಕ್ಕಿಲ್ಲ, ನಾನು ವಿಷಯ ಹೇಳ್ತಾ ಹೋಗುದು. ಯಾಕಂದ್ರೆ ಒಂದು ಅವಧಿಗೆ ಪ್ರಸಂಗ ಮುಗಿಯದಿದ್ರೆ ನಾವು ರಾವಣ ವಧೆಯ ನಿರೀಕ್ಷೆಯಲ್ಲಿದ್ದೇವೆ. ಆ ಕಾರಣದಿಂದ ಸೂರ್ಯನ ಜೊತೆಗೆ ನಡೆದು ವ್ಯಾಸಂಗ ಮಾಡಿದ, ದೇವೇಂದ್ರನ ಹತ್ರ ವ್ಯಾಕರಣ ಕಲ್ತ, ನಾ ಎಷ್ಟು ಮಾತಾಡಿಯೇನು. ಆದ್ರೆ ಈ ಪ್ರಸಂಗಕ್ಕೆ ಎಷ್ಟು ಬೇಕು ಅಷ್ಟೇ ಮಾತಾಡೋದು. ಇಂದ್ರಾರಿ ಆದ್ರಿಂದ ಪ್ರಶ್ನೆ ಅನ್ನಕ್ಕಿಂತ ಹೆಚ್ಚು ಉಪ್ಪಾದ್ರೆ ಅದು ಊಟ ಅಲ್ಲ. ಉಪ್ಪನ್ನ ಹೌದೌದು, ಅದು ಸಮುದ್ರ ಬದಿಯಲ್ಲಿ ಕೂತು ನೀರು ಕುಡಿದಾಗ ಆತಿತ್ತು. ಹೇಳಲಿಕ್ಕೆ ಮನಸ್ಸಿಲ್ಲ, ಕುಡಿಲಿಕ್ಕೆ ಆಗುದಿಲ್ಲ. ನೀರು ಹೇಳಿದ್ರೆ ಅಡ್ಡಿಲ್ಲ. ಅಯ್ಯ, ಆ ಕಾರಣದಿಂದ ನಾವೇನು ಮಾಡಿದೆವು? ಏನು ಮಾಡಿದ್ರಿ? ವನಭಂಗ. ಪುಣ್ಯಾತ್ಮ, ಭಂಗ, ವನಭಂಗ, ವನಭಂಗ. ಜಂಬೂಮಾಲಿಯ ಅಕ್ಷಯ ಕುಮಾರನು ರಾವಣನಿಗೆ ಮೊದಲ ಹೌದಾ ಮಗನ ಮರಣವನ್ನು ಕೊಟ್ಟದ್ದು ನಾನು ಲಂಕೆಯಲ್ಲಿ. ಅಕ್ಷಯ ಕುಮಾರ ರಾವಣನ ಮಗ, ಅವನಿಗೆ ಪುತ್ರ ಶೋಕವನ್ನು ಕೊಡ್ಲಿಲ್ವೋ? ನಾವು ಹೆಮ್ಮೆಯಿಂದ ಹೇಳುವುದಿಲ್ಲ. ಆದ್ರೆ ಆ ದುರಂತ ನಿಮಗೆ ಬಂತು. ಸಾವಿರ ಸಾವಿರ ಕಳರನ್ನು ಉಜ್ಜಿ ತಿಕ್ಕಿ ಕೊಂದಿದ್ದೇನೆ. ಆ ಸಂದರ್ಭದಲ್ಲಿ ಕೊನೆಗೆ ನೀ ಬಂದದ್ದು. ಹಾಗಾದ್ರೆ ನಿನ್ನಲ್ಲಿ ನಾನು ಕೊನೆಗೆ ಬಂದದ್ದಲ್ಲ, ನಾನು ಬಂದ ಮೇಲೆ ಕೊನೆ ಆಯ್ತು. ಅದಕ್ಕೆ ಏನೇ ಆಗಲಿ ಅಂತ ಯಾಕೆ ಮೊದಲು ಬರಲಿಲ್ಲ ಅಂತ ಪ್ರಶ್ನೆ ಹುಟ್ಟುದಿಲ್ಲ. ಆಗ ನಾ ಪ್ರಶ್ನೆ ಕೇಳುವುದಿಲ್ಲ, ನಾ ಹೇಳಿದ್ದು. ಅಲ್ಲ, ನೀ ಪ್ರಶ್ನೆ ಕೇಳುವುದಿಲ್ಲ. ಕೊನೆಗೆ ಬಂದದ್ರಿಂದ ಕೊನೆ ಆಯ್ತು. ಕೊನೆಗೆ ಬಂದ ಕಾರಣ ಮೊದಲು ಬರುವ ಧೈರ್ಯ ಇಲ್ಲ ಅಂತ ಹೇಳ್ಬೇಕಾ? ಅಲ್ಲ, ಎಲ್ಲರೂ ಸತ್ತ ಮೇಲೆ ನೀನು ಹೆಣ ನೋಡ್ಲಿಕ್ಕೆ ಬರುದು ಅಂತ ಹೇಳ್ಬೇಕಾ? ಕೊನೆಗೆ ಬರುವವರೆಲ್ಲ ಹಾಗೆ ಹಗುರವಾಗಿಯೇ ಬರುವವರು. ಹಾಗೆ ಯುದ್ಧದಲ್ಲಿ ನೀ ಮೊದಲೊಮ್ಮೆ ಬಂದಿದ್ದಿ, ನಾಗಾಸ್ತ್ರ ಪ್ರಯೋಗದಲ್ಲಿ ಬಂದಿದ್ದೇನೆ. ಹೌದಾ? ಮೀಸೆಗೆ ತುಪ್ಪ ಹಚ್ಚಿಕೊಂಡು ಹೋದಿ. ಹೌದಾ? ಆ ಕಾಲಕ್ಕೆ ನಮಗೆ ಅಯಾಚಿತವಾಗಿ ಗುರುತ್ವಂತ ಬಂದ ಎಲ್ಲ ಹಾವುಗಳು ಓಡಿ ಹೋಯಿತು. ಆಮೇಲೆ ನೀ ಕಾಣ್ಲಿಕ್ಕೆ ಇಲ್ಲ. ಈಗ ಎಲ್ಲರೂ ಮಕರಾಕ್ಷನ, ಅತಿಕಾಯನ
ಎಲ್ಲರೂ ಸತ್ತ ಮೇಲೆ ನಾ ಇದ್ದೇನೆ ಅಂತ ಹೊರಟು ಬಂದಿ ಇರ್ಲಿ, ಅದು ನಿಮಗೆ ಬಿಟ್ಟದ್ದು, ನಾಯಕತ್ವಕ್ಕೆ ಬಿಟ್ಟದ್ದು, ನಮಗೆ ಸಂಬಂಧಪಟ್ಟದ್ದು. ನೀ ಬಂದಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಿ. ಒಂದು ಹೊಂದಾಣಿಕೆ ಅದು ಬ್ರಹ್ಮದೇವರಿಗೂ ನನಗೂ. ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದಾಕ್ಷಣ ತಾಯಿ ನಿದ್ರೆಯಲ್ಲಿದ್ರು. ನಿದ್ದೆ ಇರಲಿದ್ದ ತಾಯಿಯನ್ನು ಎಬ್ಬಿಸಬೇಕು ಅಂತ ನನಗೆ ಗೊತ್ತಾಗಲೂ ಇಲ್ಲ. ಉದಯಿಸುತ್ತಂತಹ ಮಾರ್ತಾಂಡರನ್ನು ಬಾಲ ಸೂರ್ಯನನ್ನು ಕಂಡು ಹಣ್ಣೆಂದು ಭ್ರಮಿಸಿ ಹಾರಿದೆ. ಇಂದ್ರನ ವಜ್ರಾಘಾತ ಬಿತ್ತು ನನ್ನ ಕೆನ್ನೆಗೆ, ಒಂದು ಕೆನ್ನೆಗೆ ದೊಪ್ಪನೆ ಬಿದ್ದೆ. ಮತ್ತೊಂದು ಕೆನ್ನೆಗೆ ಬಂಡೆ ಬಡಿಯಿತು. ಇಲ್ಲಿಂದ ವಜ್ರದ ಪೆಟ್ಟು, ಇಲ್ಲಿಂದ ಬಂಡೆ ಪೆಟ್ಟು, ಎಡವೆಯಲ್ಲೇ ಪೆಟ್ಟುಂಟು. ಹನು ಊದಿತು ಎನ್ನುವುದರಿಂದ ಬಿಕ್ಕ ಮಂಗಗಳನ್ನು ನೋಡು ನೀನು, ಇಷ್ಟು ಉದಿಕೊಂಡುಂಟು. ಹನುಮಂತ ಅಂತ ನನಗೊಂದು ಹೆಸರಾಯಿತು. ಸಿಟ್ಟುಕೊಂಡಂತಹ ಜನ್ಮಕ್ಕೆ ಕಾರಣನಾದ ನನ್ನ ಅಪ್ಪಯ್ಯ ವಾಯುದೇವರು ಗುಹೆಗೆ ಕರ್ಕೊಂಡು ಹೋದ್ರು ನನ್ನನ್ನು. ವಾಯು ಬೀಸುವುದು ನಿಂತಿತು. ಪಂಚಭೂತಗಳು ಅಥವಾ ಜೀವನಕ್ಕೆ ಅನಿವಾರ್ಯವಾದಂತಹ ಗಾಳಿಯೋ ನೀರೋ ವಾಯು ಅಥವಾ ಬೆಂಕಿ ಇದು ಚಲನೆಯನ್ನು ಕಳ್ಕೊಂಡ್ರೆ ಹರಿಯುವ ಗುಣ ನೀರಿಗೆ, ಉರಿಯುವ ಗುಣ ಬೆಂಕಿಗೆ, ಬೀಸುವ ಗುಣ ವಾಯುವಿಗೆ ಇಲ್ಲ ಅಂತಾದ್ರೆ ಯಾವ ಜೀವಜಾಲಗಳು ಬದುಕುವುದಿಲ್ಲ. ಆವಾಗ ಬ್ರಹ್ಮದೇವರು, ಶಿವದೇವರು, ಇಂದ್ರಾದಿ ದೇವತೆಗಳು ವರ ಕೊಟ್ಟರು. ಬ್ರಹ್ಮದೇವರು ಇಡೀ ವರ ಕೊಟ್ಟಿದ್ದಾರೆ. ಆದರೆ ನನಗೆ ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಯನ್ನು ಅನುಗ್ರಹ ಮಾಡಿದ್ದಾರೆ. ಅವರದೇ ಪದವಿಯನ್ನು ಯಾವುದೇ ವಜ್ರಾಯುಧ ಇರಬಹುದು, ಶಿವನ ತ್ರಿಶೂಲ ಇರಬಹುದು, ಅಥವಾ ಯಮನ ದಂಡ ಇರಬಹುದು, ಇದು ಯಾವುದು ನನಗೆ ಬಾಧೆಯನ್ನು ಕೊಡುವುದಿಲ್ಲ. ಆದರೆ ಬ್ರಹ್ಮದೇವರು ನನಗೆ ಇದನ್ನು ಅನುಗ್ರಹಿಸಿದ ಕಾರಣ ಬ್ರಹ್ಮಾಸ್ತ್ರವನ್ನು ಗೌರವಿಸುವುದು ಬ್ರಹ್ಮಚಾರಿಗೆ ಕರ್ತವ್ಯ. ಅದಕ್ಕೆ ಸಿಕ್ಕಿಕೊಂಡೆ. ಗೌರವಿಸಬೇಕಾದ್ದನ್ನೇ ಪ್ರಯೋಗಿಸಿದವ ಇಂದ್ರಾರಿ. ಸಿಕ್ಕಿಕೊಂಡೆ. ನಿಮ್ಮ ಚಿಕ್ಕಪ್ಪಯ್ಯ ಅವನಿಗೆ ರಥ ಬೇಡ, ಅವ ಯಾಕಂದ್ರೆ 364 ದಿವಸ ಮಲಗುವ. ಒಂದು ದಿವಸ ಎದ್ದು ಎಲ್ಲ ಪೂರೈಸಿ ಪುನಃ ಮಲಗುವುದೇ. ಸತ್ಯ ಹೇಳುವುದಂತಾರೆ ದೊಡ್ಡ ರಥದಲ್ಲೇ ಮಲಗುವುದು. ಅಲ್ಲ, ಅವನಿಗೊಂದು ಭವನವನ್ನೇ ನಿನ್ನ ಅಪ್ಪಯ್ಯ ಕಟ್ಟಿಸಿದ್ದಾರೆ ಅಂತ ನಮಗೆ ಕಿಮ್ಮು ವದಂತೆ ವಿಭೀಷಣನ ಮೂಲಕವಾಗಿ. ಆ ಕಾರಣದಿಂದ ಆ ಕುಂಭಶ್ರವಣನ ರಥದಲ್ಲಿ ರಥೋತ್ಸವ ಮಾಡಿದ್ರ ನನಗೊಂದು ಉದ್ದೇಶ ಇತ್ತು. ಏನು? ನಿನ್ನ ಅಪ್ಪಯ್ಯ ನನ್ನ ನೋಡಬೇಕು ಅಂತ. ನನ್ನ ಅಪ್ಪಯ್ಯ? ಹೌದೌದು. ನಿನಗೊಂದೊಂದು ಆಸೆ ಉಂಟು. ನಿಮ್ಮ ಊರಿನ ಎಣ್ಣೆ, ನಿಮ್ಮ ಊರಿನ ಬಟ್ಟೆ, ನಿಮ್ಮ ಊರಿನ ಬೆಂಕಿ, ಬಾಲ ಮಾತ್ರ ನನ್ನದ್ದು. ಕೊಟ್ಟದ್ದು ನಮ್ಮ ಊರಿಗೆ. ಹೌದೌದು. ಹಾಗೆ ಇಡೀ ಎಲ್ಲಿಂದ ನಿನ್ನ ಅಪ್ಪಯ್ಯನ ಮೀಸೆಯಿಂದ ತೊಡಗಿ, ಹೌದಾ? ಹೌದೌದು. ಎಲ್ಲ ಕಟ್ಟಗಳಲ್ಲಿ ಕೂತ ಇದ್ದೆ. ಹೋದ ಮೀಸೆ ಎಷ್ಟು ಬಂತೀಗ? ಮೊದಲಷ್ಟೇ ಬಂದಿದೆ ಮೀಸೆ. ಮೊದಲಷ್ಟೇ ಬರುವಷ್ಟು ಕ್ರಾಂತಿ ಉತ್ಕ್ರಾಂತಿ ಅವನ ಮೀಸೆ. ಅದು ಯಾವಾಗಲೂ ರಾಮ ಭಕ್ತರು ಸುಟ್ರೆ ಮತ್ತೆ ಬೆಳೆಯುವಾಗ ಒಳ್ಳೆ ಬೆಳೆಯುತ್ತದೆ. ಹೌದು. ಆ ಕಾರಣದಿಂದ ಇಡೀ ಲಂಕೆಯನ್ನು ಸುಟ್ಟೆ. ನನ್ನನ್ನು ಬಂಧಿಸಿ 10,000 ಮಂದಿ ಹಿಡ್ಕೊಂಡಿದ್ರು. ಹೌದಾ? ಆ 10,000 ಮಂದಿ ನಾನು ಹಾರುವಾಗ ಸತ್ತು ಹೋದ್ರು. ಲೆಕ್ಕ ಮಾಡ್ಲಿಕ್ಕೆ ಸಿಕ್ಕಿದ ಅಂತ ಗೊತ್ತಿಲ್ಲ. ಆ ಇಡೀ ಲಂಕೆಯನ್ನೊಮ್ಮೆ ಸುಟ್ಟು ಸೀತಾಮಾತೆಯನ್ನು ಕಂಡು ನನ್ನ ಗೊಂಡೆ ಬಾಲವನ್ನು ಸಮುದ್ರದಲ್ಲಿ ಮುಳುಗಿ ಎತ್ತಿ ನೋಡಿದ್ರೆ ಒಂದು ರೋಮ ಕರಟಿ ಹೋಗಲಿಲ್ಲ. ಅಯ್ಯ ಇಂದ್ರಾರಿ, ಯಾಕೆ ಬಂದೆ? ಇಲ್ಲಿಯ ಗುಪ್ತದ್ವಾರಗಳು, ಇಲ್ಲಿಯ ಓಣಿ, ಇಲ್ಲಿಯ ಬೀದಿ, ಇಲ್ಲಿಯ ದ್ವಾರ ಈ ಯುದ್ಧ ಸಂಭವಿಸುವಾಗ ಬರಲಿಕ್ಕೆ ಮತ್ತು ನೀವು ಎಲ್ಲಿ ಓಡ್ತೀರಿ ಅಂತ ಹುಡುಕ್ಲಿಕ್ಕೆ ಇಷ್ಟನ್ನೆಲ್ಲ ಶೋಧನೆ ಮಾಡಿಕೊಂಡು ವರದಿ ಮಾಡಿದ್ದೇನೆ. ಇವತ್ತು ನಿನ್ನನ್ನು ಉತ್ತರಿಸಿ ನಾಳೆ ರಾವಣನನ್ನು ಉತ್ತರಿಸುವ ಸಿದ್ಧತೆಯಲ್ಲಿದ್ದೇನೆ. ಜಾಗ್ರತೆ ಮಾಡುವುದು. ನೋಡಿ, ಇವರಿಗೆ ಉತ್ಸಾಹ ಉಂಟು, ಆದ್ರೆ ಇವ ಬೆನ್ನು ತೋರಿಸು. ಓಡಿ ಹೋಗುವವನಿಗೆ ಹೊಡಿಲಿಕ್ಕೆ ಹನುಮಂತ ಆಗಬೇಕಾ? ನಮ್ಮಲ್ಲಿ ಸಾಮಾನ್ಯ ಕಪಿಗಳಿಲ್ಲ ಓಡಿ ಹೋಗುವವನಿಗೆ ಹೊಡಿಲಿಕ್ಕೆ. ಹೋಗಲಿ. ಆದ್ರೆ ಒಂದು ನೆನಪಿಸ್ತೇನೆ ಇಂದ್ರಾರಿ, ಎಲ್ಲಿಗೆ ಬೇಕಾದ್ರೂ ಹೋಗು ನೀನು. ಕೋದಂಡ ದೀಕ್ಷಾಪತಿಯ ಹೆಸರು ಹೇಳಿಕೊಂಡು ದೇವರು ಕೊಟ್ಟಷ್ಟು ದಿವಸ ಆಯುಷ್ಯ ನಿನಗಿರ್ಲಿ. ನೋಡೋಣ. ಹಾಗಿದ್ರೆ ಭೌತಿಕವಾಗಿ ಇವರನ್ನು ಗೆಲ್ಲಿಕ್ಕಾಗುವುದಿಲ್ಲ. ಏನು ಮಾಡೋಣ? ಇವರೆಲ್ಲರೂ ಯಾವುದಕ್ಕಾಗಿ ಹೋರಾಟ ಮಾಡುತ್ತಾ ಇರುವುದು? ಸೀತೆಗಾಗಿ, ಸೀತೆಯ ಕುರಿತಾಗಿ ಮನಸ್ಸನ್ನಿರಿಸಿಕೊಂಡಂತಹ ಇವರನ್ನು ಕುಗ್ಗಿಸಬೇಕು ಅಂತಾದ್ರೆ ಒಂದೇ ಉಪಾಯ. ಮಾಯಾ ಸೀತೆಯನ್ನು ಸೃಷ್ಟಿಸಿ ಇವರೆದುರಿನಲ್ಲಿ ಪ್ರತ್ಯಕ್ಷವಾಗಿ ಅವಳ ತಲೆ ಕಡಿದೆ ಅಂತಾದ್ರೆ ಇವರೆಲ್ಲ ಕುಗ್ಗಿ ಹೋಗಿದ್ದಾರೆ. ಕುಗ್ಗಿ ಹೋದ ಮನಸ್ಥಿತಿ ಉಂಟು ಅಂತಾದ್ರೆ ನಮಗೆ ವಿಜಯ ಒಲಿಸಿ ಬರ್ತಾರೆ. ಈ ಕಾರಣಕ್ಕಾಗಿ
ಸೀತೆಯನ್ನ ಸೃಷ್ಟಿಸಿ ಬಿಡ್ತಾನೆ. ನಾಯಿಗೂ ಗೊತ್ತಾಯ್ತು ನೀ ದುಷ್ಟ ಅಂತ. ಹನುಮ, ಇನ್ನೇನು ನನ್ನ ತಲೆಯನ್ನು ಕಡಿತಾ ಇದ್ದಾನೆ. ಕಡಿಲಿಕ್ಕಿಲ್ಲ. ಹನುಮ, ಏನು ಮಾಡುತ್ತಾ ಇದ್ದೀಯಾ? ಆದಷ್ಟು ಬೇಗ ಈ ಕಳನಿಂದ ನನ್ನನ್ನೊಮ್ಮೆ ಬಿಡಿಸು, ಬದುಕಿಸು. ಪ್ರಯತ್ನಿಸ್ತೇನಮ್ಮ. ಮದಿವಂತ
ಬೆಳಕಿನಲ್ಲಿ ಭಾವವನ್ನು ಕಾಣಬೇಕು ಪುಣ್ಯಾತ್ಮ. ರಾಕ್ಷಸರೆಲ್ಲ ಮತಿವಂತರಲ್ಲ, ಮತಿವಂತರೆಲ್ಲರೂ ಹಿತವಂತರೂ ಅಲ್ಲ. ಕಳರ ಸಾಲಿನಲ್ಲಿ ಆಗಿ ಹೋದಂತಹ ಮತಿವಂತನ ನಮ್ಮ ಯೋಚನೆ ಮಾಡು. ಏನು ಸಾಮಾನ್ಯನೋ ಇಂದ್ರಸೇನ ನಾಮಕನಾದಂತಹ ಬಲಿ ರಾಕ್ಷಸ ವಂಶ ಅಲ್ವೇ, ಶೋಣಿತಾಪುರ ಅಲ್ವೇ? ಮತಿವಂತ ಬಲಿಯ ಅಜ್ಜಯನಾದಂತಹ ಪ್ರಹ್ಲಾದನನ್ನು ನೋಡು ನೀನು. ಏನು ಪ್ರಹ್ಲಾದನ ಯೋಗ್ಯತೆ? ಹರಿಯು ಭಕ್ತನಿದ್ದಾನೆ, ಭಕ್ತರ ಸಾಲಿನಲ್ಲಿ ಧ್ರುವನ ಸಾಲಿನಲ್ಲಿ ಗುರುತಿಸಿದಂತಹ ಪ್ರಹ್ಲಾದನ ಯೋಗ್ಯತೆಯನ್ನು ನೋಡು. ಹಾಗಾದರೆ ಕಳರಲ್ಲಿ ಮತಿವಂತರಾಗಿ ಹೋಗಿದ್ರೆ ಬೇಡ. ನಿನ್ನ ಚಿಕ್ಕಪ್ಪನಾದಂತಹ ವಿಭೀಷಣ ಸದ್ಯ ರಾಮಪಕ್ಷದಲ್ಲಿ ನಮ್ಮ ಜೊತೆಗೆ ಧರ್ಮಪಕ್ಷಪಾತವಾಗಿ ಬಂದಿದ್ದಾನೆ. ಬ್ರಹ್ಮದೇವರಲ್ಲಿ ಕೇಳಿದನಂತೆ, ವರ ಏನು ಬೇಕು? ಸದಾ ನನಗೆ ಧರ್ಮದಲ್ಲಿ ಆಸಕ್ತಿ ಇರುವ ವರವನ್ನು ಕೊಡು. ಅದಕ್ಕೆ ಹೆಚ್ಚುವರಿಯಾಗಿ ಚಿರಂಜೀವತ್ವವನ್ನು ಕೊಟ್ಟು, ಯಾರಿಗೆ ಧರ್ಮದಲ್ಲಿ ಆಸಕ್ತಿ ಇದೆಯೋ ಅವರು ಚಿರಂಜೀವಿ ಆಗಬೇಕು, ಯಾರು ಅಧರ್ಮಗಳಿದ್ದಾರೋ ಅವರು ಚಿರಂಜೀವಿಗಳಾಗಕೂಡದು. ಮತಿವಂತ ಗಳನೆ ಕೇಳು. ನಿನ್ನಂತಹ ಮತಿವಂತರ ವಿವೇಕಿಗಳು. ಯಾಕೆ ನಾ ಹೇಳಿದೆ, ಒಂದು ಮಾತು ಹೇಳಿದೆಯಂತೆ ನೀನು. ವಿಭೀಷಣ ಸೀತಾಪಾರವನ್ನು ತಪ್ಪು ಅಂತ ಆಕ್ಷೇಪಿಸಿದಾಗ, ಮಗನೇ ಹೇಗೆ ನಿನ್ನ ಚಿಕ್ಕಪ್ಪನ ಮಾತು? ತಂದುದು ಅನ್ಯಾಯ, ರಾಜಸತೆ. ಕೊಟ್ಟೆವಾದರೆ ಲೋಕ ದೂರುವುದು. ಪುಣ್ಯಾತ್ಮ, ಯಾವ ನಾಲಿಗೆಯಲ್ಲಿ ಹೇಳಿದ್ದೀನಿ ಹೇಳು ನೀನು? ಯಾವ ನಾಲಿಗೆ ಅಂದ್ರೆ ಇದೇ ನಾಲಿಗೆಯಲ್ಲಿ ಶೈಲಿ ಹೇಳಿದ್ದಷ್ಟೇ ನಾನು. ಒಂದು ಕ್ಷಣಕ್ಕೂ ಅದು ತಂದದ್ದು ತಪ್ಪು ಅಂತ ನಿನಗೆ ಬಂತಲ್ಲ, ಬಂತೋ ಇಲ್ವೋ? ತಾಯಿಯ ಸ್ತನ್ಯಪಾನ ಮಾಡಿದ ಯೋಗ ಅಯ್ಯ, ಎಂತಹ ಹಿನ್ನೆಲೆ ಪುಣ್ಯಾತ್ಮ! ವಂಶಿಕವಾದದ್ದು. ಬ್ರಹ್ಮಮಾನಸ ಪುತ್ರ ಪುಲಸ್ಯನ ಮಗ ವಿಶ್ವಾವಸು ಅಥವಾ ವಿಶ್ರವಸು, ಪೌಲಸ್ಯಜ ಸುತ ನಿನ್ನ ತಾತ. ವಿಷ್ಣುವಿನ ಚಕ್ರಾತಕಕ್ಕೆ ಮಾಲಿ ಸತ್ತು ಹೋದ. ಸುಮಾಲಿ ಮತ್ತು ಮಾಲ್ಯವಂತರು ಪಾತಾಳದಲ್ಲಿ ಅಡಗಿ ಹೋಗಿದ್ರು. ರಾಕ್ಷಸ ಕ್ಷೇತ್ರದಲ್ಲಿ ಬ್ರಹ್ಮ ಬೀಜದಿಂದ ಒಳ್ಳೆ ಬೆಳೆ ತೆಗಿಬೇಕು ಅಂತ ಮದುವೆಯಾಗದ, ಸಪ್ತಪದಿ ತುಳಿಯದ, ಮಾಂಗಲ್ಯ ಬಂಧನ ಆಗದ ಆ ಹದಿಹರೆಯದ ಹುಡುಗಿ ಕೈಕಸಾಮಾತೆಯನ್ನು ವಿಶ್ರವಸು ಮುನಿಗಳ ಸಮೀಪಕ್ಕೆ ಕಳುಹಿಸಿದರು. ಸೇವೆ ಮಾಡಿ ಅವರು ಕೃತಜ್ಞರಾಗಿ ಪ್ರಸನ್ನರಾಗಿ ರಾಕ್ಷಸ ಕ್ಷೇತ್ರದಲ್ಲಿ 3 ಗಂಡು ಮತ್ತು 1 ಹೆಣ್ಣು 4 ಮಕ್ಕಳ ಅನುಗ್ರಹವನ್ನು ಮಾಡಿದ್ರು. ಪೌಲಸ್ಯಜ ಸುತ ನಿನ್ನ ತಾತ. ಯಾವುದರಲ್ಲಿ? ವಿಕ್ರಮದಲ್ಲಿಯ, ಮಾಯೆಯಲ್ಲಿಯ. ರಾವಣ ಜ್ಯೋತಿಷ, ವೇದಕ್ಕೆ ಭಾಷ್ಯ ಬರೆದ ರಾವಣ, ಸಾಮಗಾನದಿಂದ ಪರಮೇಶ್ವರನನ್ನು ಮೆಚ್ಚಿಸಿದ ರಾವಣ, ಕೈಲಾಸವನ್ನು 20 ತೋಳಿನಿಂದ ಎತ್ತಿದ ರಾವಣ, ರಾವಣ ಲೋಕ ರಾವಣ. ಪೌಲಸ್ಯಜ ಸುತ ನಿನ್ನ ತಾತ. ಏನು ವಿಕ್ರಮಿ ಅಂತ ನೀ ಆಲೋಚನೆ ಮಾಡು. ನಿನಗೆ ಒಳ್ಳೆ ವಿಷಯ ಹೇಳುವಾಗ ಅರ್ಥ ಆಗ್ತದೆ, ಕೆಲವರಿಗೆ ಅರ್ಥವೇ ಆಗುದು. ನನ್ನ ಹಿನ್ನೆಲೆ ಹಿಂದೆ ಇರುವುದು ನಮ್ಮವರೇ. ಹೌದೌದು. ಆ ಕಾರಣದಿಂದ ಅಯ್ಯ ಪುಣ್ಯಾತ್ಮ, ಅಂಥವನಾಗಿ ನೀನು ಎಂತಹ ಹೇಯ ಕೆಲಸಕ್ಕಿಳಿದಿದ್ದಿ ನೀನು. ಯುದ್ಧದಲ್ಲಿ ವಿಕ್ರಮ ತೋರಿಸುವುದು ಬಿಟ್ಟು ಸೀತಾಮಾತೆಯನ್ನು ಎಳ್ಕೊಂಡು ಬಂದು ಮುಡಿಯಲ್ಲಿ ಕೈ ಹಾಕಿ ಕಡಿತೇನೆ ಅಂತ ಕತ್ತಿ ಎಳೀತಿ ನೀನು. ನಿನ್ನಂತಹ ವಿವೇಕಿಗಳು, ನಿನ್ನಂತಹ ಜ್ಞಾನಿಗಳು ರಾವಣನ ಪೂರ್ಣ ವಿಕ್ರಮದ ದ್ಯೋತಕವಾಗಿ ಹುಟ್ಟಿದ ರಾವಣಿ ಅಂತ ಹೆಸರಿದ್ರೆ ನಿನಗಲ್ಲದೆ ರಾವಣನ ಮತ್ತೊಂದು ಮಕ್ಕಳಿಗೆ ಅಲ್ವಲ್ಲ? ಅಯ್ಯ, ನೀ ಮಾಡುವ ಕೆಲಸ ಅಲ್ಲ ಇದು. ನಿನ್ನಂತ ವಿಕ್ರಮಿಗಳು ಮಾಡುವ ಕೆಲಸ ಅಲ್ಲ ಅದು. ಈ ಸೀತಾಮಾತೆಯ ಕುತ್ತಿಗೆಯಲ್ಲಿ ಕತ್ತಿ ಆಡಿಸಿ ಬೊಬ್ಬೆ ಹಾಕುದ. ನೀತಿ ವಾಕ್ಯವನ್ನು ಆಡುತ್ತಿ ನೀನಲ್ಲ. ನೀನು ಏನು ಹೇಳಿದ್ರು ಈಕೆಯ ತಲೆಯನ್ನು ಕಡಿತೇನೆ ಅಂತ ತೆಗೆಯುವುದ? ಅಮ್ಮ ಏನಿಗೆ ನಮ್ಮ ವಂಶಕ್ಕೆ ಕುಮಾರಿಯಾದಂತಹ ಈಕೆಯನ್ನು 3 ಮಾತು, ಈಗ ಅಮ್ಮಂದು 2 ಮಾತು. Oh
ಸೀತಾ ಶೋಕ ನಿವಾರಕನಾದವನು ನೀನಲ್ವೇ? ರಾಮ ಸೀತೆಯನ್ನು ಒಂದು ಮಾಡುವುದಲ್ಲದೆ ನಮಗೆ ಬೇರೆ ಏನು ಉದ್ದೇಶ ಇದೆ ತಾಯಿ, ಹೇಳು ನೀನು. ಹನುಮ, ಓ, ನನ್ನ ಬಗ್ಗೆ ತಿಳಿದವನಲ್ವೇ ನೀನು? ನನ್ನ ಮತಿಯಲ್ಲಿ ತಾವೇನು ಅಂತ ತಿಳ್ಕೊಂಡಿದ್ದೇನೆ. ರಾಜರ್ಷಿಯಾದಂತಹ ಜನಕರಿಗೆ ಮಗಳಾಗಿ ಜನಿಸಿದವಳು. ಹೌದಂತೆ, ಸ್ವರ್ಣ ಪೆಟ್ಟಿಗೆಯಲ್ಲಿದ್ದದಂತೆ ಯಜ್ಞ ನಿಮಿತ್ತವಾಗಿ ಉಳುಮೆ ಮಾಡುವಾಗ, ಹೌದಾ, ನೇಗಿಲಿನ ದಾರೆಗೆ ತಾವು ಸಿಕ್ಕಿದ್ರಿ ಅಂತ ಹೇಳ್ತಿದ್ರು. ದಶರಥ ಚಕ್ರವರ್ತಿಗೆ ಸೊಸೆಯಾಗಿ ಶ್ರೀರಾಮನ ಚಂದ್ರನ ರಾಣಿಯಾಗಿ ಬಂದವಳಲ್ವೇ ನಾನು? ಒಳ್ಳೆ ವಿಷಯ ಕೇಳು. ಇಷ್ಟೆಲ್ಲ ಯೋಗ್ಯತೆವಂತಳಾದಂತಹ ನನಗೆ ಇಂದು ಈ ಪರಿಸ್ಥಿತಿ ಬಂತಲ್ಲ. ಕಾಗೆ ಮಧ್ಯೆ ಇರುವ ಕೋಗಿಲೆಯ ಸ್ಥಿತಿಯಾಗಿದೆ. ಜನ್ಮದ ಯಾವ ಪಾಪ ನನಗೀಗ? ಅಯ್ಯೋ, ಪಾಪ ಹಿಂದೆ ಉಂಟಲ್ಲಮ್ಮ. ಹಿಂದೆ ಅಂದ್ರೆ ಹಿಂದೆ ಹಿಂದೆ ಪಾಪ ಹಿಂದೆ ಉಂಟಲ್ಲ, ಮೂರ್ತಿ ಜನ್ಮಾಂತರದಲ್ಲಿ. ಹನುಮ, ಒಮ್ಮೆ ಬಂದು ಬಿಡಿಸು. ಪ್ರಯತ್ನಿಸ್ತೇನೆ. ಹಿರಣ್ಯಾಕ್ಷನ, ಹಿರಣ್ಯಕಶಿಪುವ ಆಗಿ ಹೋದ ಮಹಾಭಾಗರು ರಾಕ್ಷಸನ ಕುಲವನ್ನು, ದೈತ್ಯ ಪರಂಪರೆಯನ್ನು ಬಾನೆತ್ತರಕ್ಕೆ ಏರಿಸಿದಂತ ವಿಕ್ರಮಿಗಳೇನು, ಅವರಲ್ಲಿ ನೀನು ದಿತಿಜರರು ಬೆಕ್ಕಣ. ಅವರೆಲ್ಲ ದೊಡ್ಡ ಅನುಷ್ಠಾನ ಉಳ್ಳವರಲ್ಲ, ನೀನು ಹಾಗಲ್ಲ. ಜ್ಯೋತಿಷ್ಠೋಮ, ರಾಜಸೂಯ, ಅಶ್ವಮೇಧ, ಬಹುಸುವರ್ಣಕ, ಮಾಹೇಶ್ವರ ಇತ್ಯಾದಿ 7 ಯಾಗವನ್ನು ಪೂರೈಸಿದವನಂತೆ ನೀನು. ಯಾಗ ಮಂಟಪದಲ್ಲಿರುವ ನಿನ್ನನ್ನು ಅಪ್ಪ ಬಂದು ರಟ್ಟೆಯಲ್ಲಿ ಹಿಡಿದು ಎಳ್ಕೊಂಡು ಹೋದರಂತೆ. ಏನು ಹೊಗೆ ತಿಂದು ಸಾಹಿತ್ಯ, ಆ ದೇವತೆಗಳ ವರ್ಚಸ್ಸನ್ನು ಹೆಚ್ಚು ಮಾಡ್ತೀವಿ ಅಂತ ಕೇಳಿದ್ರಂತೆ. ಹಾಗಾದ್ರೆ ನಿನ್ನ ಅನುಷ್ಠಾನ ಕಡಿಮೆ ಹೇಳು. ಅನುಷ್ಠಾನ ಎಷ್ಟೊಂದು ಒಬ್ಬ ಸ್ತ್ರೀಲಂಪಟನಾದಂತಹ ರಾವಣನ ಮಗನಾಗಿ ನಿನ್ನ ಬ್ರಹ್ಮಚಾರಿ ಅನುಷ್ಠಾನ ಏಕಪತ್ನಿ ವೃತ್ತವ ಇನ್ನೊಂದ ಮತ್ತೊಂದ, ಇದು ಅಪೂರ್ವವಾದದ್ದು, ಮೆಚ್ಚಬೇಕಾದ್ದು. ಅಯ್ಯ, ಮುಂದೆ ಲಂಕೆಗೆ ಅಧಿನಾಯಕನಾಗಿ ಮೆರೆಯಬೇಕಾದವ, ಹೌದೌದು, ಲಂಕೆಯ ನಾಳುವ ವೀರನಾಗುವ ನೀನು, ಉತ್ತರದಾಯಿತ್ವವುಳ್ಳವ ನೀನು. ಅಂತಹ ನೀನು ಹೆಂಗಲೆಯನ್ನು ಮಾಡುವುದಕ್ಕೆ ಮನಸ್ಸು ಮಾಡಿದ್ದಿದ್ರೆ ರಾಕ್ಷಸ ಪರಂಪರೆ ಎಲ್ಲಿಗೆ ಹೋಯ್ತು ಅಂತ ಆಲೋಚನೆ ಮಾಡುವ. ಅಯ್ಯ, ಹೊತ್ತ ಭೂಮಿ ಹೆಣ್ಣು, ಕುಡಿಯುವ ನೀರು ಹೆಣ್ಣು, ಉರಿಯುವ ಗಾಳಿ ಹೆಣ್ಣು, ಹೌದಾ, ಬೆಂಕಿ ಹೆಣ್ಣು, ಎಲ್ಲ ಪ್ರಪಂಚದಲ್ಲಿ ಪ್ರಕೃತಿಯನ್ನು ಹೆಣ್ಣು ಅಂತ ಮಾನಿಸಿದ್ದಾರೆ. ಆ ಕಾರಣದಿಂದ ನಾ ಹೇಳ್ತೇನೆ, ಇಷ್ಟು ಸಂಸ್ಕಾರ ಉಳ್ಳವ, ತಿಳುವಳಿಕೆ ಉಳ್ಳವ,
ತಂದೆಗೆ ಮರುಜನ್ಮವನ್ನು ಕೊಟ್ಟಂತಹ ನೀನು ಒಬ್ಬ ಸಾಮಾನ್ಯ ರಾಕ್ಷಸನಂತೆ ಕತ್ತಿ ಕೆಳಬಿಸುತ್ತಾ ನಿನ್ನ ವಿಕ್ರಮವನ್ನು ಒಬ್ಬಳು ಅಬಲೆಯಾದಂತಹ ಹೆಣ್ಣಿನ ಕುತ್ತಿಗೆಯಲ್ಲಿಟ್ಟು ಒಬ್ಬ ಹೊಡೆಯುತ್ತಿದ್ದಾನೆ. ಪುಣ್ಯಾತ್ಮ, ಇದನ್ನು ಬಿಟ್ಟು ಬಿಡು. ನಡೆಯಲ್ಲಿ ಆಡಬೇಡ. ನನ್ನ ವಂಶಕ್ಕೆ ಕುಠಾರವಾಗಿರುವಂತಹ ಈಕೆಯ ತಲೆಯನ್ನ ಈಗ ಕಡಿಯುತ್ತಾರೆ. ಕಡಿಯುವುದರಲ್ಲೈತ ನೀನು ಕುಡಿಸುವುದರಲ್ಲಿಲ್ವಾ? ಒಂದು ಮಾತುಂಟಮ್ಮದು, ಎನಗಾಗಿ ಗಾದಿ ತಣಿದಿರಿ ನೀವೆಲ್ಲರೂ ಸೇರಿ ಇಲ್ಲಿವರೆಗೆ ಬಂದದ್ದಾದರೂ ಯಾಕೆ? ಸಮುದ್ರವನ್ನು ಉಲ್ಲಂಘಿಸಿ 100 ಯೋಜನ ಉದ್ದವಾದ 10 ಯೋಜನ ಅಗಲವಾದಂತಹ ಸೇತುವೆಯನ್ನು ಕಟ್ಟಿ ಬಂದಿದ್ದೇವೆ ತಾಯಿ. ಬಂಧನ ವಿಮೋಚನೆ ನಮ್ಮ ಅಮ್ಮಂದು ಅಲ್ವೇ? ಸೀತಾರಾಮರು ಒಂದಾಗಬೇಕು. ಅದು ಬಿಟ್ಟರೆ ಈ ಯುದ್ಧದಲ್ಲಿ ನಮಗೆ ಬೇರೆ ಏನು ಉದ್ದೇಶ? ಆದ್ರೆ ಏನು ಮಾಡೋಣ, ನಿನ್ನ ಕಣ್ಣ ಮುಂದೆ ನಾನಿಂದು ಈ ದುಷ್ಟನ ಕತ್ತಾರಿಂದ ಸಾಯುವವಳಿದ್ದೇನೆ. ಕೆಟ್ಟವಲ್ಲ. ಒಂದು ಮಾತು ಹೇಳುತ್ತಾ ಇದ್ದೇನೆ, ಈ ಇಂದ್ರಜಿತ್ತು ಬಹಳ ಕೆಟ್ಟವ. ಬೇರೆ ಇಂದ್ರಜಿದ್ದಾನ? ಬಹಳ ಕೆಟ್ಟವ ಅಲ್ಲ. ಮಾತಿಗೆ ಹೇಳುದು ನಮ್ಮ ಮಗ ಅಂದ್ರೆ ಅದು ಹೆಂಡತಿ ಹತ್ರ ಮಾತ್ರ ಹೇಳಲಿಕ್ಕೆ, ನಮ್ಮ ಮಗ ಅಂತ ಊರಿನವರ ಹತ್ರ ಹೇಳಲಿಕ್ಕೆ. ಹೇಳಿದ್ರೆ ಅದು ಸತ್ಯ ಅಂದ್ರೆ ಕಷ್ಟ ಅದು. ಮಧು, ನನಗಾಗಿ ಕಾದು ಬಹಳಷ್ಟು ದಣಿದಿದ್ದೀರಿ ನೀವು. ಇದೆಲ್ಲ ಎಂತ ದಣಿವು ಅಲ್ವೇ ಅಲ್ಲ ಇದೆಲ್ಲ. ಹನುಮ, ನಿನ್ನ ವಂಶದ ಪ್ರತಿ ಚಂದ್ರನಾದಂತಹ ರಾಮಚಂದ್ರನನ್ನು ಕೂಡುವ ಕನಸು ಮಂಡ್ಯಾಗಿ ಹೋಯಿತು. ಇದು ಈ ದುಷ್ಟ ನನ್ನನ್ನು ಕಡಿಯುತ್ತಿದ್ದಾನೆ. ಆದಷ್ಟು ಬೇಗ ಬದುಕಿಸೋ. ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಕೇಳುವಾಗ 2 ಸ್ವರ ಕೇಳುತ್ತದೆ, ಆದ್ರೆ ಒಂದೇ ಅದ್ವೈತ ಭಾವ. ಲಕ್ಷ್ಮಣನಲ್ಲಿ ರಾಮನನ್ನು ಕಾಣಲಿಕ್ಕೆ ಅಂತ ಆಗ್ತದೆ ಅಂತ ಆದ್ರೆ ಅದ್ವೈತಲ್ಲದೆ ಮತ್ತೇನು? ಅದು ಅತಿಗೆ ಕಾಳಗದಲ್ಲಿ ಗೊತ್ತಾಗಿದೆ ನಿಮಗೆಲ್ಲ. ಅಯ್ಯ, ಸ್ತ್ರೀ ಹತ್ಯೆಯ ಪಾತಕ
ಎಲ್ಲ ಋಣವಿನಿಂದ ಮುಕ್ತನಾಗಬಹುದು ಇಂದ್ರಾರಿ. ಗಂಡಸಾದವರು ತಾಯಿಯ ಹೆರಿಗೆ ಋಣದಿಂದ ಮುಕ್ತನಾಗುತ್ತೇನೆ ಅಂತ ಹೇಳಿದ್ರು ಮಗಂಡಸ. ಅಮ್ಮನನ್ನೊಂದು ಹೆತ್ತಿದ್ದಾಳೆ, ನಾನು ಹೆರ್ತೇನೆ. ತಾನು ಒಬ್ಬನನ್ನು ಅಮ್ಮನನ್ನು ಆಗಿಸಬಹುದು, ಹೆಚ್ಚಂದ್ರೆ ಬರಬಹುದು, ಹೆರ್ಲಿಕ್ಕಾಗುದಿಲ್ಲ. ಹೌದು, ಮಾಡಿದ್ದಂಗಷ್ಟೇ. ಅಯ್ಯ, ಅದು ಸ್ತ್ರೀ ಹತ್ಯೆ ಪಾತ್ರ. ಜಗತ್ತು ಯಾರನ್ನು ತಾಯಿ ಅಂತ ತಿಳಿದ್ರೆ ಕೇವಲ ರಾಮನ ಹೆಂಡತಿ ಸೀತೆ. ಏನು 4 ಮಕ್ಕಳ ಅಮ್ಮನ? ನಮ್ಮದೆಲ್ಲ ವಯಸ್ಸು ಲೆಕ್ಕ ಮಾಡಿದ್ರೆ ಈ ತಾಯಿಯ ವಯಸ್ಸು ನಮಗಿಂತ ತೀರಾ ತೀರಾ ಮರಿಮಗಳಾಗಬಹುದು. ಪ್ರಥಮ ದರ್ಶನದಲ್ಲಿ ನನಗೆ ಮಾತೃತ್ವ ಕಂಡಿದೆ. ಹೆಣ್ಣಿನಲ್ಲಿ ಮಾತೃತ್ವ ಕಾಣಬೇಕು ಅಂತಾದ್ರೆ ಆ ದೇಹದಲ್ಲಿರುವ ದಿವ್ಯತೆ, ಭವ್ಯತೆ, ಓಜಸ್ಸು, ತೇಜಸ್ಸೆಷ್ಟು ಮತ್ತು ನಮಗೆ ಇರುವ ಸಂಸ್ಕಾರ ಎಷ್ಟು. ತೊಟ್ಟಿನಲ್ಲಿರುವಂತಹ ಹೆಣ್ಣು ಮಗುವನ್ನು ಅಮ್ಮ ಅಂತ ಕರೀತಾರೆ. ಎಷ್ಟು ಮಕ್ಕಳನ್ನ ಹೆತ್ತಿದ್ದಾಳೆ ಅಂತ, ಮುಂದೆ ಅಮ್ಮನಾಗಲಿಕ್ಕಿದ್ದಾಳೆ ಅಂತ ಅರ್ಥ. ಹೆರುವವಳು ಎನ್ನುವುದರಿಂದ ಹೆಣ್ಣು ಅಂತ ಬಿಟ್ಟರೆ ಬೇರೆ ಏನೂ ಇಲ್ಲ. ಸ್ತ್ರೀ ಹತ್ಯೆ ಪಾತಕ ಜಗತ್ತಿನಲ್ಲಿ ಯಾವ ಶಾಸ್ತ್ರ, ಯಾವ ಶ್ರುತಿ, ಯಾವ ಪುರಾಣದಲ್ಲಿ ಅದಕ್ಕೆ ಪರಿಹಾರ ಅಂತ ಹೇಳಲಿಲ್ಲ. ಅದಕ್ಕೆ ಪಾಪವನ್ನು ಅನುಭವಿಸುವುದಲ್ಲೇ ಬೇರೆ ದಾರಿ ಇಲ್ಲ. ಚತುರ್ಯುಗ, ಚತುರ್ಯುಗ, ಕೃತ, ತ್ರೇತ, ಈಗ ಇರುವಂತಹದ್ದು, ಮುಂದೆ ಬರುವ ದ್ವಾಪರ, ಆಮೇಲೆ ಇದ್ರೆ ಕಲಿ. ಇದು 4 ಬಾರಿ ಮರುಕಳಿಸಿದ್ರೂ ಸ್ತ್ರೀ ಹತ್ಯೆ ಪಾತಕದಿಂದ ಮುಳುಗಿ ಎದ್ದು ತೊಳೆದುಕೊಳ್ಳುವುದಕ್ಕೆ ಯಾವ ಗಂಗೆಯೂ ಹರಿಯುವುದಿಲ್ಲ. ಹರಿಯುವ ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ಹೋಗುವುದಿಲ್ಲ ಪುಣ್ಯಾತ್ಮ. ಇದು ಗಂಗಾವತರಣ ಮಾಡಿದ ಭಗೀರಥನ ವಂಶದವನ ಭಕ್ತನಾಗಿ ಹೇಳುದು ನಾನು. ಅದರಿಂದ ಇಂದ್ರಾರಿ ಏನು ಆ ಕೆಲಸ ಬೇಡ. ಇನ್ನೂ ಒಂದು ಏನು ಬುದ್ಧಿವಂತರು ಏನು ಮಾಡ್ತಾರೆ, ಏನು ಒಂದು ವಸ್ತುವಿಗಾಗಿ ಜಗಳ ಬಂತು ಅಂತಾರೆ, ವಸ್ತುವನ್ನೇ ಇಲ್ಲ ಅಂತ ಮಾಡೋದಲ್ಲ. ಒಂದು ಚೆಂಡು, ಮಕ್ಕಳಿಗೆ ಜಗಳ ಬಂತಂತೆ, ಚೆಂಡನ್ನು ಎತ್ತಿ ಬಾವಿಗೆ ಹಾಕಿದ್ರಂತೆ. ಹೌದಾ, ಜಗಳ ಮುಗಿಯಿತಾ? ಆಡುವುದಕ್ಕೆ ಚೆಂಡು ಇಲ್ಲ. ಹಾಗಾದ್ರೆ ನಿನ್ನಯ್ಯ ರಾವಣ ಈ ಸೀತಾಮಾತೆಯ ಸೌಂದರ್ಯವನ್ನು ಕಂಡು ತನಗೆ ಬೇಕು ಅಂತ ಬಯಸಿ ತಂದದ್ದು. ಸೀತಾಮಾತೆಯ ತಲೆ ಕಳೆದ್ರೆ ನಿನ್ನ ಅಪ್ಪನ ಆಶೆಯನ್ನು ಪೂರೈಸಿದಾಗ ಆಗ್ತದ? ಇಲ್ವಲ್ಲ. ಅವಾಗ ನಿನ್ನ ಅಪ್ಪನಿಗೆ ತಕ್ಕ ಮಗ ಆಗ್ತೀಯಾ? ಆಗುವುದಿಲ್ಲ. ಒಂದು ಇನ್ನೂ ಒಂದು ವಸ್ತುವಿಗೆ ಜಗಳ ಬಂದ್ರೆ ವಸ್ತುವನ್ನು ಹಾಗೆ ಇಡುವುದು, ಜಗಳ ಮಾಡಿ ಗೆದ್ದವರಿಗೆ ವಸ್ತು ಅಂತ ಇದೊಂದು ಲೋಕನ್ಯಾಯ. ಇನ್ನೂ ಒಂದು ಪುಟ್ಟ ಹೇಳ್ತೇನೆ, ಏನು ಹೌದಾ? ಸೀತಾಮಾತೆಯನ್ನು ವಿರಾಧ ಎನ್ನುವಂತ ರಾಕ್ಷಸ ಹೊತ್ತುಕೊಂಡು ಹೋದಂತೆ ನಮಗೆ ಕತೆ ಇದೆ. ಸಿಟ್ಟು ಬಂದಂತ ಅಣ್ಣ ತಮ್ಮಂದಿರು ಅವನ ಕೈಯನ್ನು, ತಲೆಯನ್ನು, ಕಾಲನ್ನು ಒಟ್ಟು ಕಡಿದಿದ್ದಾರೆ, ಬಾಳೆ ದಿಂಡು ಕಡದ ಹಾಗೆ. ಹೌದಾ? ಒಂದು ವೇಳೆ ಸೀತಾಮಾತೆಯನ್ನು ನೀನು ಕಡದಿ ಅಂತಾದ್ರೆ ಆಮೇಲೆ ರಾಮದೇವರಿಗೆ ಬರುವ ಸಿಟ್ಟಿನಿಂದ ಲಂಕೆಯ ಸರ್ವನಾಶ ಆಗಿ ಹೋದೀತು. ಇದು ನಮಗೆ ನೆನಪು, ಆಶಯ. ಅವತ್ತು ನಾನು ಬಾರದಲ್ಲಿ ಬೆಂಕಿ ಕೊಡುವಾಗ ವಿಶ್ವಕರ್ಮ ಬಂದಿದ್ದಾನೆ, ಮಯ ಬಂದಿದ್ದಾನೆ. ನಿಮ್ಮದ್ದು ಸ್ವರ್ಣ ಲಂಕ ಆಗಿದೆ. ಈ ಸಲ ಯಾವ ಅನುದಾನವಿಲ್ಲ. ಹೌದೌದು, ವಿಶ್ವಕರ್ಮನದ್ದಿಲ್ಲ, ಮಯನದ್ದು ಇಲ್ಲ. ಎಲ್ಲಿಯಾದ್ರೂ ಸಿಟ್ಟು ಬಂದು ಲಂಕೆ ಹುಡಿ ಹಾರಿತು ಅಂತಾದ್ರೆ ನೀವು ಗುಹೆ ಹುಡುಕೊಂಡು ಹೋಗಬೇಕಾದೀತು. ಸ್ತ್ರೀಪಾತಕವನ್ನು ಮಾಡಿದ್ರೆ ಎಲ್ಲಿಯಾದ್ರೂ ಬಲಿಪ ಅಡಗಿ ಕುಳಿತುಕೊಳ್ಳುವಂತಹ ಗುಳಿಗೆ ಹೋಗಬೇಕಾದೀತು. ಜಾಗ್ರತೆ ಮಾಡಿ. ಏನಿಲ್ಲ, ಅಲ್ಲಿ ಮಣ್ಣು ತಿನ್ಬೇಕಾದೀತು. ಹಾಡೆ ತಟ್ಟೆ ಜಾಗ್ರತೆ ಮಾಡಿ ನೀವು. ನಿನ್ನಿಂದ ಲಂಕಿಣಿಯನ್ನ ಕೊಂದೆ. ಸ್ತ್ರೀ ಹತ್ಯೆ ಮಹಾಪಾಪ ಅಂತ ನುಡಿದೆ. ನಿಮಗೆ ಹೆಣ ಸಿಕ್ಕಿದ? ರಾಮ ಸ್ತ್ರೀಯನ್ನು ಹತ್ಯೆ ಮಾಡಿ ಗುರುಗಳಲ್ಲಿ ಪ್ರಶ್ನಿಸಿದರಂತೆ. ಈಗ ಸ್ತ್ರೀ ಹತ್ಯೆ ಪಾಪ ಅಂತ ಹೇಳ್ತಾ ಇದ್ರಿ. ಈ ಹಿಂದೆ ನನ್ನ ಪೆಟ್ಟಿಗೆ ಓಡಿ ಹೋದವ ಓದದಿರು ರಾಜಾಳ ಯಾರು, ಇವನನ್ನು ಕೊಂದರೆ ಏನಾಗ್ತದೆ ಪರಿಣಾಮವನ್ನು ನಾನು ಎದುರಿಸ್ತೇನೆ. ನೋಡು ನೋಡು, ಈಕೆಯ ತಲೆಯನ್ನ ಕತ್ತರಿಸ್ತೇನೆ.
ರಥ ಪುಡಿಯಾಗಿ ಹೋಯ್ತು. ಮಾಯಾವಿ ನೆಗೆದೋಡಿದ. ಮುಷ್ಟಿಯಲ್ಲೂ ಇಲ್ಲ. ಹೋಗಲೇ ನಮಗದಲ್ಲ. ಜಗಜ್ಜನನಿಯಾದಂತಹ ನಮ್ಮ ರಾಮದೇವರ ಹೆಂಡತಿ ನಮ್ಮ ತಾಯಿ ಸೀತಾಮಾತೆ. ನಮ್ಮ ಈ ಗೊಂದಲದಲ್ಲಿ ಗುಲ್ಲು ಗಲಾಟೆಯಲ್ಲಿ ತಾಯಿ ಎಲ್ಲಿಗೆ ಹೋದ್ಲು? ಎಲ್ಲ ಅಮ್ಮ 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 ಎತ್ತಿನ ಕರವಾಲವನ್ನು ಬೀಸಿದಿನಲ್ಲ ಇಂದ್ರಾರಿ. ಹೌದು, ಕದಳಿಯನ್ನು ಕಡಿದು ಚೆಲ್ಲಿದಂತೆ ಜಗದಬ್ಬೆಯನ್ನು ಕಡಿದಿನಲ್ಲ. ಅಯ್ಯೋ ರಾಮಭದ್ರ, ಕೈಯಾರೆ ಕರ್ಮವನ್ನು ಉಳಿಸಿದೆ ಸ್ವಾಮಿ ನೀನು. ಸತ್ತಾಗ ಅಳುತ್ತೇವೆ ನಾವು. ಯಾಕೆ ಅಳುತ್ತೇವೆ? ಸತ್ತವರಿಗೆ ಸುಖ, ಇದ್ದವರಿಗೆಲ್ಲೋ ದುಃಖ. ಯಾವ ಕರ್ಮಕ್ಕೆ ಸ್ವಾಮಿ ನನಗೆ ಕೈಯಾರೆ ಕರ್ಮವನ್ನು ಉಣಿಸಿದೆ ಹೇಳು ನೀನು? ಹೋದ ಜನ್ಮದಲ್ಲಿ ಏನು ಅಂತ ಗೊತ್ತಿಲ್ಲ, ಮುಂದೊಂದು ಜನ್ಮ ಉಂಟು ಅಂತ ಅದಕ್ಕಿಂತ ಮೊದಲೇ ಗೊತ್ತಿಲ್ಲ. ಆದರೆ ಯಾವ ಕರ್ಮವನ್ನು ಉಣಿಸಿ, ಯಾಕಾಗಿ ಉಣಿಸಿದಿ? ಧರ್ಮೋ ಹಿ ಪರಮೋ ಲೋಕೆ ಧರ್ಮೇ ಸತ್ಯಂ ಪ್ರತಿಷ್ಠಿತಂ. ಸತ್ಯ, ಧರ್ಮ, ನ್ಯಾಯ, ನೀತಿ ಇದನ್ನು ಬದುಕಿನದ್ದಕ್ಕೂ ಅನುಷ್ಠಾನ ಮಾಡಿಕೊಂಡು ಬಂದಂತಹ ರಾಮಚಂದ್ರಮನ ಚರಣ ಸೇವಕರಲ್ವೇ ನಾವು? ನನ್ನವ್ವೇ ಬೇರೇನನ್ನೂ ಹೇಳಲಿಲ್ಲ. ಋಷಿಮುನಿಗಳ ಶಾಪ ಸಿಕ್ಕಿ ಕಣ್ಣೀರಿಳಿಸುವಾಗ ಕಿವಿಯಲ್ಲಿ ಒಂಟಿಯನ್ನು ತೊಡಿಸಿದ್ರು. ಹೌದು, ರಾಮನಾಮವನ್ನು ಉಪದೇಶ ಮಾಡಿದ್ರು. ನಿನ್ನ ಹೆಗಲಿನಲ್ಲಿರುವ ಯಜ್ಜೋಪವೀತ, ಕಿವಿಯಲ್ಲಿರುವ ಒಂಟಿಯನ್ನು ಗುರುತಿಸುವವನಿಗೆ ಶರಣಾಗು ಮಗು. ರಾವಣನ ಸಭೆಗೆ ಹೋಗಿದ್ದೆ ಸೀತಾನ್ವೇಷಣೆಯ ಸಂದರ್ಭದಲ್ಲಿ. ಯಾರು ನೀನು ಅಂತ ಪ್ರಶ್ನಿಸುವಾಗ ನಾನು ಕೇಸರಿ ಎಂಬಂತಹ ವಾನರನಿಗೆ ಅಂಜನೆಯ ಗರ್ಭದಲ್ಲಿ ಹುಟ್ಟಿದ್ದು ವಾಯು ಸಂಜಾತ ಸುಗ್ರೀವನ ಮಂತ್ರಿ ಅಂತ ವಿಳಾಸ ಹೇಳಿದ್ದಲ್ಲ. ದಾಸೋಹಂ ಕೋಸಲೇಂದ್ರಸ್ಯ. ಕೋಸಲೇಂದ್ರ ಅಂತ ರಾಮನಿಗೆ ನಾನು ದಾಸ. ಅದಕ್ಕಿಂತ ದೊಡ್ಡ ವಿಳಾಸ ಹನುಮಂತನಿಗೆ ಬೇಡ. ಜಗದಯ್ಯ ಪ್ರಭು ಶ್ರೀರಾಮಚಂದ್ರಮ ಜಗನಯ್ಯನಳು ಏನಪ್ಪ ಹೇಳಲಿ ನಾನು ಹೇಳಿ? ನಿನ್ನ ತೋಳ್ಬರದಲ್ಲಿ, ನಿನ್ನ ತೋಳಿನ ವಿಕ್ರಮದಲ್ಲಿ ನಮ್ಮ ಯುದ್ಧ ನಿಂತಿದೆ ಅಂತ ಹೇಳಿದಿ ನೀನು. ಜಯ ಲಲನೆಯನ್ನು ನೀನು ನಿನ್ನ ಬಾಲದ ತುದಿಯಲ್ಲಿ ಕಟ್ಟಿ ಎಳೀತೀತಂತ ಹೇಳಿದ. ಸುಗ್ರೀವಾಜ್ಞೆಯಿಂದ ನಮ್ಮ ರೋಮರಾಜ್ಯಗಳು ಎದ್ದು ನಿಂತಿತ್ತು. ಆ ಸುಗ್ರೀವನಿಗೆ ಉತ್ತರಿಸುವುದಕ್ಕೆ ನನ್ನ ನಾಲಿಗೆಗಳು ಬಡವಾಗುವುದಿಲ್ವೇ? ಅಲ್ಲ, ಈ ತಾಯಿ ಹೇಗಿದ್ಲು? ನನ್ನಲ್ಲಿ ಒಂದು ಮಾತು ಹೇಳಿದ್ಲು. ನಾನು ರಾಮದೇವರ ಸನ್ನಿಧಾನಕ್ಕೆ ಯಾವಾಗ ಹೋಗಲಿ ಆಂಜನೇಯ? ಅಮ್ಮ, ನನ್ನ ಹೆಗಲು ಬೆಳೆಯುತ್ತದೆ. ನೀವು ಮನಸ್ಸು ಮಾಡಿದರೆ, ನನ್ನ ಬೆನ್ನೇರಿದ್ರೆ ಕಣ್ಣು ಮುಚ್ಚಿ ತೆರೆಯುವುದರ ಒಳಗೆ ಪ್ರಸ್ರವಣ ಪರ್ವತಕ್ಕೆ ಎತ್ತಿ ಹಾರುತ್ತೇನೆ. ಆದರೆ ಆ ತಾಯಿಯಲ್ಲಿದ್ದ ಕ್ಷಾತ್ರ ಏನು? ಇಲ್ಲ,
ರಾವಣ ಕದ್ದು ತಂದದ್ದು. ನಾನು ಎದ್ದು ಹೋಗುವುದಿಲ್ಲ, ನಮ್ಮವರು ಬರಬೇಕು, ರಾವಣನ ಮೂಲ ಸಂಹಾರ ಮಾಡಬೇಕು, ನಾನು ರಾಮದೇವರ ಜೊತೆಗೆ ನನ್ನವರ ಜೊತೆಗೆ ಹೋಗಬೇಕು. ಇದು ಕ್ಷತ್ರಿಯೋಚಿತವಾದ ಮಾತು. ಹಾಗಾದ್ರೆ ರಾಕ್ಷಸ ವಧೆಯ ಸಂಕಲ್ಪ ಈ ಜಗತ್ತಿನ ಜಗಜ್ಜನಿಗಿಲ್ವೋ, ಆ ಜಗದೀಶನಿಗಿಲ್ವೋ, ಆ ರಾಮಚಂದ್ರಮನಿಗಿಲ್ವೋ, ಅವನ ದಾಸರಾದಂತ ನಮಗಿಲ್ವೋ? ಆ ತಾಯಿಯ ಮಾತು ಸತ್ತಾಯಿತು. ಇಲ್ಲ, ಯಾಕೆ ಶಿಕ್ಷೆ ಕೊಟ್ಟ ದೇವರು ನನಗೆ ಅಂತ ಇನ್ನೂ ಅರ್ಥವಾಗಲಿಲ್ಲ. ಯಾರಿಗೆ ಏನನ್ನು ಹೇಳುವುದಕ್ಕೂ ನನ್ನ ನಾಲಿಗೆಯಲ್ಲಿ ಕಸುವಿಲ್ಲ. ನಾ ಇಷ್ಟೊತ್ತು ಮಾತಾಡಿದ್ದು ತಾಯಿಯ ಸ್ಥಿತಿಯನ್ನು ಅಂತ ನೋಡ್ಲಿಲ್ಲಲ್ಲ. ಕಡಿಯರಡರಲ್ಲಿ ಶೋಣಿತದಾರೆ ಸುರಿಯಲ ಕಡಿಯರಡರಲ್ಲಿ ಶೋಣಿತದಾರೆ ಸುರಿಯಲೋ ಕಡಿಯರಡರಲ್ಲಿ ಶೋಣಿತದಾರಿ ಸುರಿಯಲೋ ಕಡಿ ಎರಡರಲ್ಲಿ ಶೋಧಿತದಾರೆ. ರುಂಡದಿಂದ ಬೇರ್ಪಟ್ಟಂತಹ ಮುಂಡ ಒಂದು ಕಾಲದಲ್ಲಿ ಸೂರ್ಯವಂಶೀಯ ವರಿಷ್ಠನಾದಂತಹ ಭಗೀರಥ ಪೂರ್ವ ಪಿತೃಗಳು ಪಿತೃಲೋಕದಲ್ಲಿ ಪುಣ್ಯಾತ್ಮರಾಗಿ ಸಾಗುವುದಕ್ಕೆ ಗಂಗೆಯನ್ನು ತ್ರಿಪತಗೆಯನ್ನಾಗಿಸಿದವನಲ್ಲವೇ ಅದೇ ಮನೆತನದ ಈ ಮಾತೆ ಸೊಸೆಯಾಗಿ ಬಂದದ್ದು. ಕುತ್ತಿಗೆಯಲ್ಲಿ ರಕ್ತ ಧಾರೆಯಾಗಿ ಹರಿಯುತ್ತಾ ಉಂಟು. ಕಡಿ ಎರಡರಲ್ಲಿ ಶೋಣಿತದ ಧಾರೆ. ರಕ್ತ ಬಿಡಿ, ಹೆಣ್ಣಿನ ಕಣ್ಣೀರು ಭೂಮಿಗೆ ಬೀಳಬಾರದು. ಅದೇ ಭೂಮಿಯ ಅಬ್ಬೆ ಹೆತ್ತದ್ದಲ್ವೇ ಈ ಮಗಳನ್ನು. ಶಿವನೇ ರಾಮಭದ್ರ, ರಕ್ತವನ್ನು ಬೆವರನ್ನಾಗಿಸಿ ನಾವು ದುಡಿದಿದ್ದೇವೆ. ಸೀತಾರಾಮರ ದಾಂಪತ್ಯ ಒಂದಾಗಬೇಕು, ಆ ಜಗತ್ತಿನ ತಾಯಿ ತಂದೆಯರು ಒಂದಾಗಬೇಕು ಅಂತ ಬಿಟ್ಟರೆ ಬೇರೆ ಏನಿದೆ? ಶರೀರದಲ್ಲಿ ತಲೆ ಪ್ರಧಾನ, ಇಂದ್ರಿಯಗಳಲ್ಲಿ ನೇತ್ರ ಪ್ರಧಾನ. ರಾಮಚಂದ್ರಮನ ಕಣ್ಮಣಿ, ಸೂರ್ಯ ವಂಶಮಣಿ, ರಾಜಋಷಿ ಜನಕನ ಕಣ್ಮಣಿ, ಅಲ್ಲ ಯುದ್ಧ ವಿಕ್ರಮಿಗಳಾದ ನಮ್ಮ ಎಲ್ಲ ಶ್ರದ್ಧೆಯ ಕಣ್ಮಣಿ. ಮುಚ್ಚುವ ಬಿಡುವ, ಬಿಟ್ಟು ಮುಚ್ಚುವ, ಮುಚ್ಚಿ ಬಿಡುವ ರೆಪ್ಪೆಗಳು. ಆ ರೆಪ್ಪೆಯಲ್ಲಿ ನಿತ್ಯ ಕೂತು ನಿಮಿಷವನ್ನೆಣಿಸುವ. ಹೌದೌದು, ಮಿಥಿಲಾಪತಿಯ ಮಗಳಲ್ವೇ ಇವಳು? ಹೌದು, ಮಿಥಿಲೇಂದ್ರ ಕುಲಜಾತೆಯಲ್ವೇ ಇವಳು? ಹಾಗಾಗಿ ಎಲ್ಲರೂ ಜನಕರು.
ಅವರ ಪರಂಪರೆಯ ಸೀತಾ ಮಾತೆಯ ಕಣ್ಣು ಮುಚ್ಚುತ್ತದೆ, ಬಿಡುತ್ತದೆ. ಅನಾಥ ಪ್ರಜ್ಞೆ ಕಾಣುತ್ತಾ ಉಂಟು ಕಣ್ಣಿನ ಬೊಬ್ಬೆಯಲ್ಲಿ. ನನ್ನನ್ನೇ ಪ್ರಶ್ನಿಸ್ತಾ ಇದ್ದಾಳೆ ತಾಯಿ ಹನುಮ. ನೀನಿದ್ದು ನನಗೆ ಮರಣದ ಹೊಸಗೆಯನ್ನು ತಂದೆಯ ಮಗನೇ. ಈ ಪಾಪಕ್ಕೆ ನನಗೆ ಪರಿಮಾರ್ಜನೆಯಲ್ಲಿ ಮುಳುಗಲಿಕ್ಕೆ ಯಾವ ಗಂಗೆಯೂ ಇಲ್ಲಲ್ಲ. ಹೋಗ್ಲಿ, ಏನು ಮಾಡೋದು? ಮುಖದ ತೇಜಸ್ಸು ಓಜಸ್ಸು ಭೂತ ಭವ್ಯ ಭಾತ್ಮಕಗಳಿಗೆ ಕರ್ಮಸಾಕ್ಷಿಯಾದ ಮಾರ್ತಾಂಡನ ಓಜಸ್ಸಲ್ವೇ, ಮಾರ್ತಾಂಡನ ತೇಜಸ್ಸಲ್ವೇ ಮುಖದಲ್ಲಿ. ಮೂರು ಮೂರ್ತಿಯರ ಅರಸಿಯರಾದ ಅಲ್ಲ ಬ್ರಹ್ಮದೇವರ ಹೆಂಡತಿ ಶಾರದೆಯೋ, ಅಲ್ಲ ಶ್ರೀಮನ್ನಾರಾಯಣನ ಹೆಂಡತಿ ಲಕ್ಷ್ಮಿಯೋ, ಅಲ್ಲ ಪರಮೇಶ್ವರನ ಹೆಂಡತಿಯಾದಂತಹ ಕಾಳಿಕಾಂಬೆ ಪಾರ್ವತಿಯೋ. ಸೃಷ್ಟಿ ಸ್ಥಿತಿ ಲಯದ ತೇಜಸ್ಸು ತ್ರಿಗುಣಗಳ ತ್ರಿಪೂಟ ಕಾಣುತ್ತಾ ಉಂಟಿಲ್ಲಿ. ಆ ತಾಯಿಯ ಮುಖದಲ್ಲಿ ಆ ಮುಖವನ್ನು ನೋಡುವಂತಹ ದೃಷ್ಟಿ, ಆ ಎದೆಗಾರಿಕೆ, ಆ ಸತ್ವ ಧೈರ್ಯ ನನ್ನಲ್ಲಿಲ್ಲ ರಾಮ, ನನ್ನಲ್ಲಿಲ್ಲ ರಾಮ, ನನ್ನಲ್ಲಿಲ್ಲ ರಾಮ. ಏನು ಮಾಡಿ ಸಾಯಬೇಕು ರಾಮ, ಏನು ಮಾಡಿ ಸಾಯಬೇಕು? ಧನುಜನ ಬಿಲ್ಲ ಠೇಂಕಾರ ಕೇಳುತ್ತಿದೆ ಜಾಂಬವ